ನಮ್ಮ ಜನಾಂಗದ ಬಂಧುಗಳಲ್ಲಿ ನನ್ನ ಮನವಿ ಮಾಡ್ತಕ್ಕಂಥದ್ದು, ಇತರೆ ಜನಾಂಗದವರು ಯಾವ ರೀತಿ ಒಗ್ಗಟ್ಟಿನಿಂದ ಮಠವನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ, ನಮ್ಮ ಜನಾಂಗದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದೆ ನಮ್ಮ ಜನಾಂಗದ ಉಳಿವಿಗಾಗಿ ಎಲ್ಲರೂ ಸಹ ಸೇರಿ ಈ ಮಠವನ್ನು ಉಳಿಸ್ತಕ್ಕಂಥದ್ದು, ಈ ಸಂಸ್ಥೆಯನ್ನು ಉಳಿಸ್ತಕ್ಕಂಥದ್ದು ಮಾಡೋದಕ್ಕೆ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಅವರ ಎಲ್ಲ ವೈಯಕ್ತಿಕ ವೈಮನಸ್ಸನ್ನು ಮರೆತು ಇದು ನನ್ನ ಮಠ, ಇದು ನಮ್ಮ ಆಸ್ತಿ, ನಮ್ಮ ಜನಾಂಗದ ಆಸ್ತಿ ಅಂತಕ್ಕಂಥ ಭಾವನೆಯಿಂದ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರೆಲ್ಲರಲ್ಲೂ ಸಹ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಮತ್ತು ಒಳ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಅದನ್ನೆಲ್ಲ ಮರಿಬೇಕು. ಮತ್ತು ಯುವಕರು ನೂರಾರು ಹತ್ತಾರು ಸಂಘಗಳನ್ನು ಮಾಡೋದ್ರ ಬದಲಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದಲೇ ಜನಾಂಗದ ಹಿತಕ್ಕೋಸ್ಕರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಇದೆ.